ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇದು ರಿಕ್ವೆಸ್ಟೆಡ್ ವಿಡಿಯೋ. ಶ್ರೀರಾಮಕೋಟಿ ಬರೆಯೋದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಯಾವ ರೀತಿ ಬರೆಯೋದು, ಹೇಗೆ, ಏನು ಅಂತ ಇದನ್ನ ಬರೆದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಇನ್ನು ಇದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದು ತುಂಬಾನೇ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ದೇವರ ಬಗ್ಗೆ ಏನಾದ್ರೂ ಒಂದು ಹೇಳಬೇಕು ಅಂತ ನನಗೂ ಮನಸ್ಸಿಗೆ ಬರಬೇಕು. ಆ ಭಗವಂತ ನನ್ನ ಕಡೆಯಿಂದ ಹೇಳಿಸ್ಬೇಕು ಅಂತ ನಿಮ್ಗೆ ಪ್ರೇರಣೆ ಆಗ್ಬೇಕು. ಹಾಗಾಗಿ ದೇವರಾಗಿ ನಿಮ್ಗೆ ಕೇಳಿಸ್ಬಿಟ್ಟು ನನಗೆ ಹೇಳಿಸ್ತಾರೆ. ಆ ಥರ ಇರ್ಬೋದೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ಅಂದರೆ ಶ್ರೀರಾಮಕೋಟಿ ಬರೆಯೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನನಗಂತೂ ತುಂಬಾನೇ ಖುಷಿ ಆಯಿತು ನೀವು ಕೇಳಿದ್ದಕ್ಕೆ. ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಬರೀರಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ. ಈ ದಿನ ಶ್ರೀರಾಮಕೋಟಿ ಬರೆಯೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಇವತ್ತು ಆ ವಿಷಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಅಂತಾನೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ರಾಮಕೋಟಿನ ಯಾವ ತರ ಬರಿಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮೊದಲು ರಾಮಕೋಟಿ ಬರೆಯೋ ಬುಕ್ನ ತರಬೇಕಾಗುತ್ತೆ. ನೀವು ಎಲ್ಲ ದೇವಸ್ಥಾನದಲ್ಲೂ ಕೊಡ್ತಾ ಇರ್ತಾರೆ, ಇಲ್ಲ ಅಂತ ಅಂದರೆ ಬುಕ್ ಸ್ಟೋರ್ಸ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬುಕ್ ತೊಗೊಂಡು ಬಂದು ಮೊದಲು ಒಂದು ಒಳ್ಳೆ ದಿನನ ನೋಡಬೇಕಾಗುತ್ತೆ. ಆದಷ್ಟು ಪುನರ್ವಸು ನಕ್ಷತ್ರದ ದಿನ ಶುರು ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇಲ್ಲ ಅಂತ ಅಂದರೆ ನಮಗೆ ಇನ್ನೇನು ರಾಮನವಮಿ ಇನ್ನೇನು ಹತ್ರನೇ ಇದೆ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನನೂ ನೀವು ಬರೆಯೋದಕ್ಕೆ ಶುರು ಮಾಡ್ಕೋಬೋದು. ಅವತ್ತಿನ ದಿನ ಅಂದರೆ ಗುರುವಾರ 27ನೇ ತಾರೀಕು ರಾಮನವಮಿ ಇದೆ. ಆ ದಿನದಿಂದನೂ ಕೂಡ ನೀವು ಶುರು ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡೋವಂಥ ದಿನ ಪುನರ್ವಸು ನಕ್ಷತ್ರ ಆದರೂ ಸರಿ ಅಥವಾ ರಾಮನವಮಿ ದಿನ ಆದರೂ ಸರಿ, ಅವತ್ತಿನ ದಿನ ನೀವು ತಲೆ ಸ್ನಾನ ಮಾಡಿಬಿಟ್ಟು ಆ ಬುಕ್ಕು ತಂದಿರ್ತೀರಲ್ವಾ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಒಂದು ತುಪ್ಪದ ದೀಪನ ಹಚ್ಚಿಡಬೇಕು. ಸಂಕಲ್ಪ ಮಾಡ್ಕೋಬೇಕು. ನೀವು ಯಾವುದಕ್ಕೋಸ್ಕರ ಬರಿತಾ ಇದ್ದೀರಾ ಅಂದರೆ ನೀವೇನಾದರೂ ಅಂದ್ಕೊಂಡಿದ್ದು ಅದು ಈಡೇರಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರನ್ನು ಹೇಳ್ಕೊಂಡು ಗೋತ್ರ ನಕ್ಷತ್ರ ಎಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಶುರು ಮಾಡಬೇಕಾಗುತ್ತೆ. ಆದಷ್ಟು ರಾಮಕೋಟಿ ಬರೆಯೋ ಬುಕ್ನಲ್ಲಿ ಬೇರೆ ಏನನ್ನೂ ಬರಿಬಾರ್ದು. ಹೆಸರೆಲ್ಲ ಬರೆಯೋದು ಅಂದರೆ ನಮ್ಮ ಹೆಸರನ್ನು ನಾವೇ ಬರ್ಕೊಳ್ಳೋದು ಆ ಥರ ಎಲ್ಲ ಅಲ್ಲಿ ಬರೆಯೋದಕ್ಕೆ ಹೋಗಬಾರ್ದು. ಶ್ರೀರಾಮ ಅಂತಲೇ ಶುರು ಮಾಡಬೇಕು. ರಾಮಕೋಟಿ ಬರೆಯುವಾಗ ಆದಷ್ಟು ಗ್ರೀನ್ ಪೆನ್ನಿಂದ ಬರಿಬೇಕು. ಅಂದರೆ ಹಸಿರು ಬಣ್ಣದ ಪೆನ್ನಿಂದ ರಾಮಕೋಟಿನ ಬರಿಬೇಕು. ಆಮೇಲೆ ಅವತ್ತು ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ತುಪ್ಪ ದೀಪ ಹಚ್ಚಿಬಿಟ್ಟು ಬುಕ್ಕು ಪೆನ್ನ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ತುಳಸಿ ಎಲ್ಲನೂ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೇಕು. ಆದರೆ ನಿಮಗೆ ಪಾನಕ ಕೋಸಂಬರಿನ ನೈವೇದ್ಯ ಮಾಡಬೇಕು ದೇವ್ರಿಗೆ. ಯಾವುದೇ ವಿಘ್ನ ಬರ್ದಂಗೆ ನಿಲ್ದೇ ಇರೋ ಹಾಗೆ. ಇದನ್ನು ನಾನು ಕೋಟಿ ಬರೆಯೋ ಥರ ರಾಮದೇವರು ನನಗೆ ಅನುಗ್ರಹ ಮಾಡಲಿ, ನನಗೆ ಇನ್ನೂ ಪೂರ್ತಿಯಾಗಿ ಬರೆಯೋ ಥರ ನನಗೆ ಆ ಭಗವಂತ ಅನುಗ್ರಹ ಮಾಡಿಕೊಡ್ಲಿ ಅಂತ ಹೇಳಿಬಿಟ್ಟು ರಾಮದೇವನ ಭಕ್ತಿಯಿಂದ ಬೇಡ್ಕೋಬೇಕು. ಯಾಕಂದರೆ ಶುರು ಮಾಡೋದೇನೋ ದೊಡ್ಡ ಕಷ್ಟ ಅಂತ ಅಲ್ಲ, ಬರೆದ್ಬಿಡ್ಬೋದು. ಆದರೆ ಬರೆಯುವಾಗ ಏನೇನೋ ವಿಘ್ನಗಳು ಬರೋದು ಅಥವಾ ಅರ್ಧಂಬರ್ಧ ಬರೆಯೋದು, ಬುಕ್ ಎಲ್ಲೋ ಎಸೆಯೋದು, ದಯವಿಟ್ಟು ಈ ರೀತಿ ಎಲ್ಲ ಮಾಡಲೇಬೇಡಿ. ಶುರು ಮಾಡಿದ್ಮೇಲೆ ಅದು ಕೋಟಿ ಮುಗಿಯೋ ತನಕನೂ ನಮಗೆ ಯಾವುದೇ ವಿಘ್ನ ಬರ್ದಿರೋ ಥರ ಅದು ಪೂರ್ತಿ ಆಗಬೇಕು. ಆ ಥರ ಮೊದಲು ದೇವರಲ್ಲಿ ಬೇಡ್ಕೊಂಡು ಶುರು ಮಾಡಬೇಕು. ಇನ್ನು ಬರೆಯುವಾಗ್ಲೂ ಅಷ್ಟೇ ಎಲ್ಲೆಲ್ಲೋ ಕೂತ್ಕೊಂಡು ಹೇಗೆಗೋ ಬರೆಯೋದಲ್ಲ, ಶುಚಿಯಾಗಿರಬೇಕು. ಒಂದು ಕಡೆ ದೇವ್ರ ಮನೆಯಲ್ಲಿ ದೇವ್ರ ಮುಂದೆನೆ ಕೆಳಗಡೆ ಕೂತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಬರಿಬೇಕು. ಹಾಸಿಗೆ ಮೇಲೆ ಕೂತ್ಕೊಂಡು ಆಮೇಲೆ ಸೋಫಾ ಮೇಲೆ ಮಂಚದ ಮೇಲೆಲ್ಲೆಲ್ಲೋ ಕೂತ್ಕೊಂಡು ಬರಿಬಾರ್ದು. ದೇವ್ರ ಮನೆಯಲ್ಲಿ ಆದಷ್ಟು ದೇವ್ರ ಮನೆಯಲ್ಲೇ ದೇವ್ರ ಮುಂದೆನೆ ಕೂತ್ಕೊಂಡು ಏಕಾಗ್ರತೆ ಚಿತ್ತದಿಂದ ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸ್ಕೊಂಡು ರಾಮಕೋಟಿನ ಬರಿಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಮಕೋಟಿ ಬರೆಯೋದು ತುಂಬಾ ಶ್ರೇಷ್ಠ ಆದದ್ದು. ಅದು ಒಂದು ದೊಡ್ಡ ಸೇವೆ ಭಗವಂತನಿಗದು. ಎಷ್ಟು ಫಲ ಕೊಡುತ್ತೆ ಅಂತ ಅಂದ್ರೆ ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ರಾಮಕೋಟಿನ ಬರಿತಾ ಮುಂದೆ ನಿಮ್ಗೆನೆ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ರಾಮ ಮಂತ್ರ ಜಪ ಮಾಡ್ಬೋದು ಅಲ್ವಾ? ಕೆಲವರೆಲ್ಲ ಜಪ ಮಾಡ್ತಾ ಇರ್ತಾರೆ, ಅದು ಮನಸ್ಸು ಏಕಾಗ್ರತೆ ಬರೋದಿಲ್ಲ. ಅದ್ರ ಜೊತೆಗೆ ಏನು ಮಾಡ್ತೀವಿ, ಆ ಕಡೆ ಎಲ್ಲೋ ನೋಡಿಕೊಂಡು ಈ ಕಡೆ ಎಲ್ಲೋ ನೋಡಿಕೊಂಡು ಯಾರೋ ಬಂದರು ಯಾರೋ ಹೋದರು, ಮನೆಯಲ್ಲಿ ಏನೋ ಜಗಳ, ಮನೆಯಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಅದಕ್ಕೆಲ್ಲ ರಿಪ್ಲೈ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡು ಜಪ ಮಾಡೋದು. ಅದು ನಾವು ಮಾಡ್ತಾ ಇದ್ದೀವಿ ಅಂತ ಮಾತ್ರ ಅಷ್ಟೇ ಗೊತ್ತು. ಕಣ್ಣೊಂದು ಕಡೆ ಕಿವಿ ಒಂದು ಕಡೆ ಅದು ಕೆಲಸ ಮಾಡ್ತಾನೆ ಇರುತ್ತೆ ಅಲ್ವಾ? ಮನಸ್ಸು ಸ್ಥಿರವಾಗಿರೋದಿಲ್ಲ. ಅದೇ ಬರೆಯೋದಕ್ಕೆ ಶುರು ಮಾಡಿದ್ರೆ ನಾವು ಎಲ್ಲೂ ನೋಡೋದಕ್ಕೆ ಆಗೋದೇ ಇಲ್ಲ. ನಾವೇನು ಬರೆದಿದ್ದೀವಿ ಅನ್ನೋದು ಕಡೆ ಗಮನ ಇರುತ್ತೆ ಅಲ್ವಾ?
ಕಣ್ಣು ಮನಸ್ಸು ಕೈ ಒಂದು ಕಡೆ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಇವಾಗ ಸ್ಕೂಲ್ನಲ್ಲಿ ನೋಡಿ ಮಕ್ಕಳು ಏನಾದರೂ ತಪ್ಪಾಗಿ ಬರೆದಿದ್ರೆ ಅದನ್ನು ಹೇಳೋದಕ್ಕಾಗದೇ ಇದ್ರೂ ಕೂಡ ಟೀಚರ್ಸ್ಗಳು ಅವ್ರು ಏನು ಹೇಳ್ತಾರೆ ಹೇಳಿ, ಇದನ್ನು 3 ಸಲ ಬರ್ಕೊಂಡು ಬಾ ಅಥವಾ 5 ಸಲ ಬರ್ಕೊಂಡು ಬಾ ಅಥವಾ 10 ಸಲ ಬರ್ಕೊಂಡು ಬಾ ಅಂತ ಬರೆಸ್ತಾರೆ ಅಲ್ವಾ. ಇದು ಶಿಕ್ಷೆ ಅಲ್ಲ, ಅದು ಇದನ್ನು ಶಿಕ್ಷಣ ಅಂತ ಕರಿತೀವಿ. ಇದನ್ನು ಶಿಕ್ಷೆ ಅಂತ ಅನ್ಕೋಬಾರ್ದು ನಾವು. ಮನೆಯಲ್ಲಿ ಮಕ್ಕಳು ಓದುವಾಗಲೂ ಅಷ್ಟೇ 3 ಸಲ ಓದೋದಕ್ಕಿಂತ 1 ಸಲ ಬರಿ ಅಂತ ಯಾಕೆ ಹೇಳ್ತೀವಿ ಹೇಳಿ? ಯಾಕಂದರೆ ಅದು ನೆನಪಿರುತ್ತೆ ಬರೆದಿರೋದು. ಅದೇ ರೀತಿ ರಾಮಕೋಟಿ ಬರೆಯುವಾಗಲೂ ಅಷ್ಟೇ ಅದು ನಾವು 1 ಕೋಟಿ ಅಂತ ಲೆಕ್ಕ ಅಲ್ವಾ. ಇವಾಗ 1000ನೇ ಬರೀಲಿ ಅಥವಾ 10,000ನೇ ಬರೀಲಿ ಇಲ್ಲ ಲಕ್ಷನೇ ಬರೆದ್ರು ಬರೆಯುವಾಗ ನಾವು ಒಂದ್ಸಲನಾದರೂ ಭಗವಂತನಲ್ಲಿ ನಾವು ಮನ್ಸು ಮಾಡ್ತೀವಿ. ಶ್ರೀರಾಮ ಅಂತ ಭಕ್ತಿಯಿಂದ 1 ಸಲ ಹೇಳಿದ್ರು ಸಾಕು. ಕೋಟಿ ಸಲ ಬರೆದಾಗ 1 ಸಲನಾದರೂ ಭಕ್ತಿ ಮಾಡಿದ್ರೆ ಅದು ದೇವರಿಗೆ, ಆ ಭಗವಂತನಿಗೆ ಹೋಗುತ್ತೆ, ಭಗವಂತನಿಗೆ ಹೋಗಿ ಮುಟ್ಟುತ್ತೆ. ಹಾಗಾಗಿ ರಾಮಕೋಟಿ ಬರೆಯೋದು ಈ ಥರ ಬರಿಬೇಕು. ಶ್ರೀರಾಮ ಅಂತಲೇ ಶುರು ಮಾಡಬೇಕು. ಆದಷ್ಟು ಗ್ರೀನ್ ಪೆನ್ ಇಂದನೇ ಬರಿಬೇಕು, ಒಳ್ಳೆಯದು. ಆಮೇಲೆ ಪುನರ್ವಸು ನಕ್ಷತ್ರದ ದಿನ ಶುರು ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅದು ರಾಮದೇವರ ನಕ್ಷತ್ರ. ಅಥವಾ ಇದೇ ರಾಮನವಮಿ ದಿವಸನೂ ಕೂಡ ನೀವು ಶುರು ಮಾಡ್ಬೋದು ಬರೆಯೋದಕ್ಕೆ. 1 ಲಕ್ಷ ಆದಮೇಲೆ ಆದಷ್ಟು ರಾಮನಿಗೆ ಪೂಜೆ ಮಾಡಬೇಕು. ಆಮೇಲೆ ಬರೆದಾದ್ಮೇಲೆ ದೇವ್ರ ಮುಂದೆನೇ ಇಟ್ಬಿಟ್ಟು ಆ ಬುಕ್ನ ಮೊದಲನೇ ದಿನ ಕೂಡ ಅಷ್ಟೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅರಿಶಿನ ಕುಂಕುಮವನ್ನು 5 ಕಡೆ ಹಚ್ಬಿಟ್ಟು ಆಮೇಲೆ ತುಳಸಿನ ಇಡಬೇಕು. ಆಮೇಲೆ ನೀವು ಬರೆಯೋದಕ್ಕೆ ಶುರು ಮಾಡಬೇಕು. ದಿನಾಗಲೂ ಬರೆದಾದ್ಮೇಲೆ ಅದನ್ನು ದೇವ್ರ ಮುಂದೆನೇ ಇಡಬೇಕು. ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಇದನ್ನು ಬರೀರಿ, ತುಂಬಾ ಒಳ್ಳೆಯದಾಗುತ್ತೆ. ರಾಮದೇವರು ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಬುಕ್ಕು ಬರೆದ ಮೇಲೆ ಎಲ್ಲೆಲ್ಲೋ ಬುಕ್ನ ಎಸಿಬಾರ್ದು. ಮನೆಯಲ್ಲೇ ಆಗಲಿ ಒಂದು ಕಡೆ ಹಾಕಬೇಡಿ, ಅದನ್ನು ದೇವಸ್ಥಾನಕ್ಕೆ ಕೊಡಿ. ಆಂಜನೇಯ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೂ ಕೊಡ್ಬೋದು. ಇಲ್ಲ ಅಂತ ಅಂದರೆ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೇಳಬೇಕಾಗುತ್ತೆ, ಈ ಥರ ನಾನು ಬರೆದಿದ್ದೀನಿ, ಇದನ್ನು ಹೇಗಾದರೂ ಮಾಡಿ ಅಯೋಧ್ಯೆಗೆ ತಲುಪಿಸಿ. ಇಲ್ಲ ಅಂತ ಅಂದರೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ರಾಮದೇವರ ದೇವಸ್ಥಾನಕ್ಕೆ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಿರ್ಬೋದು, ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಈ ಬುಕ್ನ ಏನು ಮಾಡಬೇಕು ಅಂತ, ಹೇಗೆ ಕಳಿಸ್ಬೇಕು ಅಂತ. ಹೋಮ ಹವನ ಮಾಡಿದಾಗ ಅರ್ಪಣೆ ಮಾಡೋದು ಅದು ಅವ್ರಿಗೆ ಗೊತ್ತಿರುತ್ತೆ ವಿಷಯ. ಅದನ್ನು ಕೇಳಿ ತಿಳ್ಕೊಂಡು ನೀವು ಇಲ್ಲ ಅಂತ ಅಂದರೆ ಯಾರಾದರೂ ತೀರ್ಥ ಸ್ಥಳಕ್ಕೆ ಹೋಗ್ತಾ ಇರ್ತಾರಲ್ವ ಅವ್ರಿಗೇ ತಲುಪಿಸಿ ಅಂತ ಕೊಡಿ. ಅದು ಹೋಗಿ ರಾಮದೇವ್ರಿಗೆ ಮುಟ್ಟುತ್ತೆ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಿರೋ ಭಗವಂತ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾರೆ, ಇದರಲ್ಲಿ ಅನುಮಾನನೇ ಬೇಡ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಬರಿಬೇಕು, ತುಂಬಾ ಒಳ್ಳೆಯದಾಗುತ್ತೆ. ರಾಮಕೋಟಿ ಬರಿಬೇಕು ಅಂತ ಅನ್ನೋರು ಕೂಡ ಈ ಶ್ರೀರಾಮ ನವಮಿ ದಿವಸನೂ ಕೂಡ ಬರೆಯೋದಕ್ಕೆ ಶುರು ಮಾಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದಿಷ್ಟು ಬಂದು ಶ್ರೀರಾಮಕೋಟಿ ಬರೆಯೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.